ನಿಮ್ಮಪ್ಪ ನಿನ್ನ ಮತ್ತು ಆ ಪ್ರಿಯಾನ್ ಮದುವೆಗೆ ಮುಹೂರ್ತ ಇಡಿಸ್ ಬಂದಿದ್ದಾರೆ. ವಾಟ್? ನಮ್ಮ ಮದುವೆಗೆ ಮುಹೂರ್ತ ಫಿಕ್ಸ್ ಮಾಡಿದಾರಾ? ಹೌದು ಆಕಾಶ್, ಎದುರಿಗೆ ಕುತ್ಕೊಂಡು ನಿಮ್ಮಪ್ಪನೇ ಮಾಡಿಸ್ ಬಂದಿದ್ದಾರೆ. ನೋಡಾಕಾಶ್, ಪ್ರಿಯಾಗ್ ಹೊಸ ಬದುಕು ಸಿಗ್ಬೇಕು ಅಂತಂದ್ರೆ ಅವಳಿಗೆ ತಕ್ಷಣ ಮದುವೆ ಮಾಡಬೇಕು ಅಂತ ಮೋಹನ್ ರಾಮ್ ಅವ್ರ ಹೆಂಡತಿ ಅಂದ್ರು. ನನಗೂ ಒಪ್ಕೊಳ್ಳದೆ ಬೇರೆ ವಿಧಿ ಇಲ್ಲ. ಅಲ್ಲ ರೀ, ಅವಳ ಬದುಕಿಗೋಸ್ಕರ ನಮ್ಮ ಕೈಯಾರೆ ನಮ್ಮ ಮಗನ ಬದುಕು ನಾವ್ಯಾಕ್ರಿ ಹಾಳು ಮಾಡ್ಬೇಕು? ಅಪ್ಪ, ಅವ್ರು ಯಾರನ್ನು ಕೇಳಿ ನಿರ್ಧಾರ ಮಾಡಿದ್ರು? ಇದೇನು ಟ್ಯಾಕ್ಸಾ ಇಷ್ಟ ಬಂದ ಫಿಕ್ಸ್ ಮಾಡೋದಕ್ಕೆ? ನನ್ನನ್ನು ಕೇಳ್ಬೇಕು ತಾನೆ? ಇಲ್ಲ ಆಕಾಶ್, ನಮ್ಮಿಬ್ಬರನ್ನು ಕೂರಿಸ್ಕೊಂಡೇ ಮಾತಾಡಿದ್ದು. ಇದರಲ್ಲಿ ಮುಚ್ಚುಮರೆ ಏನೂ ಇಲ್ಲ. ಅಲ್ಲಮ್ಮ, ನೀವು ಇದಕ್ಕೆ ಹೇಗೆ ಒಪ್ಕೊಂಡ್ರಿ? ನನ್ನನ್ನು ಅದು ಒಂದು ಮಾತು ಕೇಳಬೇಕು ಅಂತ ಅನಿಸ್ಲಿಲ್ವಾ ನಿಮ್ಗೆ? ಒಪ್ಕೊಳ್ಳೋದು ಇಲ್ಲಿಂದ ಬಂತು. ನಾನು ನೇರವಾಗಿ ಹೇಳೇ ಬಿಟ್ಟೆ, ಆಕಾಶನ್ಗೆ ಈ ಮದುವೆಗೆ ಇಷ್ಟ ಇಲ್ಲ ಅಂತ. ಆಗ ನಿಮ್ಮಪ್ಪ ನನ್ನನ್ನೇ ದುರ್ ಕುಟ್ಕೊಂಡು ನೋಡಿದ್ರು. ಆಮೇಲೆ ತೇಪೆ ಹಾಕ್ಬಿಟ್ರು. ಈಚೆ ಕರ್ಕೊಂಡು ಬಂದು ಆಕಾಶನ್ಗೆ ಇಷ್ಟ ಇಲ್ಲದ ಮದುವೆ ಮಾಡೋದು ಬೇಡ ಅಂತ ಬಡ್ಕೊಂಡೆ. ಆದ್ರೆ ನಿಮ್ಮಪ್ಪ ನನ್ನನ್ನ ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಸ್ಬಿಟ್ರು. ಈಗ ಈ ಮದುವೆಗೆ ಒಪ್ಕೊಳ್ದೇ ಇದ್ರೆ ಗಂಡ ಹೆಂಡತಿ ಸಂಬಂಧ ಇರಲ್ಲ ಅಂತ. ಒಂದ್ ಕಡೆ ಮಗ, ಇನ್ನೊಂದ್ ಕಡೆ ಗಂಡ. ನಾನು ಏನ್ ಮಾಡಕ್ಕಾಗತ್ತೆ? ಯಾವ ಹೆಣ್ಣು ತಾನೇ ಗಂಡನ ಸಂಬಂಧ ಕಳ್ಕೊಳಕ್ಕೆ ಇಷ್ಟಪಡ್ತಾಳೆ? ವಿಧಿ ಇಲ್ಲದೆ ಬಾಯಿ ಮುಚ್ಕೊಂಡಿರ್ಬೇಕಾಯ್ತು. ಛೇ, ಏನಪ್ಪ, ಸ್ವಲ್ಪನಾದ್ರೂ ಮಾನವೀಯತೆ ಬೇಡವಾ? ಈ ವಿಷಯದಲ್ಲಿ ಯಾರಾದ್ರೂ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರಾ? ನೋಡಾಕಾಶ್, ನಿಮ್ಮಿಬ್ರಿಗೂ ಕಟ್ ಅಂಡ್ ರೈಟ್ ಆಗಿ ಹೇಳ್ಬಿಡ್ತೀನಿ, ಬೈ ಹುಕ್ ಆರ್ ಕ್ರೂಕ್ ಈ ಮದುವೆ ನಡೀಲೇಬೇಕು. ಅದು ಯಾವತ್ತಾದ್ರೇನು ಎರ್ಲಿಯರ್ದು ಬೆಟರ್ ಅಂತ ಒಪ್ಕೊಂಡೆ. ನೀವು ಯಾಕೆ ಹೋಗಲ್ ಕಮಿಟ್ ಆದ್ರಿ? ನೋಡಿಯಪ್ಪ, ನಾನು ಈ ಮದುವೆ ಆಗಕ್ಕೆ ಸಾಧ್ಯ ಇಲ್ಲ. ಆಕಾಶ್, ಡೋಂಟ್ ಬಿ ಸೋ ಅಡಮೆಂಟ್. ಅಲ್ಲ, ನನ್ನ ಮರ್ಯಾದೆ ಪ್ರಶ್ನೆ ಏನಾಗಬೇಕು? ಅವ್ರಿಗೆ ಮಾತು ಕೊಟ್ಟಾಗಿದೆ. ಮಾತು ಕೊಡೋದಕ್ಕಿಂತ ಮೊದಲು ಯೋಚನೆ ಮಾಡ್ಬೇಕಾಗಿತ್ತು ರೀ. ಈಗ ನಿಮ್ ಮರ್ಯಾದೆ ಹೋಗುತ್ತೆ ಅಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ನಿಮ್ ಮರ್ಯಾದೆ ಹಾಳಾಗುತ್ತೆ ಅಂತ ಅವಳನ್ನ ಈ ಮನೆಗೆ ಸೊಸೆಯನ್ನಾಗಿ ಮಾಡ್ಕೊಂಡ್ರೆ ಈ ಮನೆ ಶಾಂತಿ ನೆಮ್ಮದಿ ಹಾಳಾಗೋಗುತ್ತೆ. ಬರೀ ಶಾಂತಿ ನೆಮ್ಮದಿ ಅಲ್ಲ, ಪ್ರಾಣನೇ ಹೋಗುತ್ತೆ. ಹೌದು ಕಣೆ, ಈ ಮದುವೆ ನಡೀಲಿಲ್ಲ ಅಂತಂದ್ರೆ ನನ್ನ ಪ್ರಾಣನೇ ಹೋಗುತ್ತೆ. ನಾನೇ ಇಲ್ಲ ಅಂತ ಮೇಲೆ ನಿನ್ನ ಮಗನ್ನ ನೋಡ್ಕೋತ್ಯಾ? ಯಾರಿರ್ತಾರೆ ಅವ್ನು ಹೆಗಲು ಕೊಟ್ಟು ನಿಂತ್ಕೊಳ್ಳಕ್ಕೆ? ಅವ್ನು ಕಣ್ಣು ಮುಂದೆ ನಿಂತ್ಕೋಬೇಡ, ಹೊಟ್ಟೋ. ಎಲ್ಲ ಹಾಳು ಮಾಡ್ಬಿಟ್ಟಿಲ್ಲ. ಇನ್ನು ಯಾಕೆ ನಿಂತಿದ್ಯಾ? ಹೋಗು ಒಂದೇ. ಅಪ್ಪ, ಏನಿದೆಲ್ಲ? ಅಮ್ಮನ ಯಾಕಷ್ಟು ಟ್ರೀಟ್ ಮಾಡ್ತಿದ್ದೀರಿ? ನಂಗಿದೆಲ್ಲ ಇಷ್ಟ ಆಗಲ್ಲ ಅಪ್ಪ. ನೀವೇನೇನು ಮಾಡ್ಕೊಂಡಿದ್ರೋ ನನಗೆ ಗೊತ್ತಿಲ್ಲ, ಅದು ನಿಮ್ಮ ಕಮಿಟ್ಮೆಂಟ್ಸ್. ಏನಾದರೂ ಮಾಡ್ಕೊಳ್ಳಿ, ನಾನಿನ್ನು ಬರ್ತೀನಿ. ಆಕಾಶ್, ಒಂದು ನಿಮಿಷ ನಿಂತ್ಕೊ. ನೋಡು, ನಿನ್ನ ಫ್ಯೂಚರ್ ಹೀಗೇ ಇರಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಅದಕ್ಕೆ ಯಾರೇ ಅಡ್ಡ ಬಂದರೂ ಅದನ್ನು ನನ್ನ ಕೈಲಿ ಸಹಿಸ್ಕೊಳಕ್ಕಾಗೋದಿಲ್ಲ. ನಿನಗೂ ಕಡೆದಾಗ ಹೇಳ್ತಾ ಇದ್ದೀನಿ, ಅಪ್ಪ ಅನ್ನೋ ಗೌರವ ನಿನಗಿದ್ರೆ ನನ್ನ ಮರ್ಯಾದೆ ಉಳಿಸೋದು ನಿನ್ನ ಕೈಯಲ್ಲಿದೆ. ನೋಡಾಕಾಶ್, ನಮ್ಮ ಈ ಪೊಸಿಷನ್ನು, ಸ್ಟೇಟಸ್ಸು, ಈ ಕಾರು ಎಲ್ಲ ಮೋಹನ್ ರಾಮ್ ಹಾಕಿದ ಭಿಕ್ಷೆ. ಅವ್ರಿಲ್ಲ ಅಂದ್ರೆ ನೀನು ನಾನು ಬಿಗ್ ಝೀರೋ. ನೀನು ಮನೆ ಅಳಿ ಆಗ್ತೀಯ ಅಂತ ಅವ್ರು 50% ಶೇರ್ ಕೊಟ್ಟಿದ್ದಾರೆ. ಮನೆ ಬೇಕು, ಕಾರ್ ಬೇಕು, ಶೇರ್ ಬೇಕು, ಕಂಪನಿ ರೆಪ್ಯುಟೇಷನ್ ಎಲ್ಲ ಬೇಕು. ಆದ್ರೆ ಮಗಳು ಮಾತ್ರ ಬೇಡ ಅಂದ್ರೆ ಹೇಗೋ? ತಪ್ಪಲ್ವಾ? ಯೋಚನೆ ಮಾಡು. ಸುಮ್ಮನೆ ಈ ಮದುವೆ ಮಾಡ್ಕೊಳ್ಳೋದು ಹೋಗು. ಈಗ ನಾನು ರೆಡಿಯಾಗಿ ಬರ್ತೀನಿ. ಹೋಗಿ ಅವಳನ್ನ ಜೈಲಿಂದ ರಿಸೀವ್ ಮಾಡ್ಕೊಂಡ್ಬರ್ತೀನಿ. ಸರಿ, ನೀವು ಹೋಗಿರಿ. ನಾನು ಆಫೀಸ್ಗೆ ಹೋಗಿ ಆಮೇಲೆ ಅಲ್ಲಿಗೆ ಬರ್ತೀನಿ. ಆಯ್ತು, ಬೇಗ ಬಾ, ನಾನು ಕಾಯ್ತಿರ್ತೀನಿ. ಗೋವಿಂದ, ಏ ಗೋವಿಂದ, ಗೋವಿಂದ ಬಾಯ್, ಗೋವಿಂದ ಬಾಯ್, ಗೋವಿಂದ ಬಾಯ್. ಅರೆ,
ಏನ್ ನಕ್ಷತ್ರಿಕರ ತರ ಸೀದಾ ಒಳಗಡೆನೆ ನುಗ್ಗ್ ಬಂದ್ಬಿಟ್ಟಿದ್ರಿ. क्या गोविंदा भाई ऐसा बोलता है ರಾಜಣ್ಣಂದು PF ಗೆ ದುಡ್ಡು ಬಂತು ಅಂತಂದ್ರು, ಅದಕ್ಕೆ ವಸೂಲ್ಗೆ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಏಯ್ ಸೇಟು, ಯಾರು ಹೇಳಿದ್ ನಿಂಗೆ ನಮ್ಮ ಅಪ್ಪನ PF ದುಡ್ಡು ಬಂದಿದೆ ಅಂತ? ಅರೆ ಗೋವಿಂದ್ಜಿ, ನಿಮ್ ತಂಗಿ ಕನಕನೇ ಫೋನ್ ಮಾಡಿ ಹೇಳಿದ್ದಾಳೆ. ಏನ ಕನಕ ಹೇಳದ್ಲ? ಏನ್ ತಲೆಗಿಲ್ಲ ಕೆಟ್ಟಿದ್ದಿ ಅಂತ ಅವಳಿಗೆ? ಕನಕ ಕನಕ ನೀನೇನ ಇವ್ರಿಗೆ ಹೇಳಿದ್ದು ಅಪ್ಪನ್ PF ದುಡ್ಡು ಬಂದಿದೆ ಅಂತ? ನಿನ್ನೆ ಕೇಳ್ತಾ ಇರೋದು ಹೇಳೋ. ಹ್ಞೂ ಅಣ್ಣ, ನಾನೇ ಹೇಳಿದ್ದು. ನಿನ್ಗೇನ್ ಬುದ್ಧಿಗಿದ್ದಿ ಇದೆಯೇನೆ? ಮನೆ ಜವಾಬ್ದಾರಿ ಹೊತ್ತಿರೋ ಗಂಡ್ಸ್ ನಾನು, ನನ್ನೊಂದು ಮಾತು ಕೇಳ್ಬೇಕು ಅನ್ನೋ ಬುದ್ಧಿ ಬೇಡ ನಿಂಗೆ? ನಿಂದೇನೆ ಯಜಮಾನ್ಕೆ? ರೀ, ಕನಕನ್ ಮೇಲೆ ಯಾಕೆ ಹಾರಾಡ್ತಾ ಇದ್ದೀರಾ? ಇವ್ರನ್ನ ಬರಕ್ ಹೇಳು ಅಂತ ಕನಕನ್ಗೆ ಹೇಳಿದ್ದೆ ನಾನು. ಓಹೋ, ಇದು ನಿನ್ ಕುಮ್ಮಕ್ಕಿಂತ ನಡೆದಿರೋದಾ? ಡೇಯ್, ನಾನಿಲ್ಲಿ ಯಜಮಾನ ಅಂತ ಇರ್ಬೇಕಾದ್ರೆ ನಿಂದೇನೆ ಪಾರ್ಪತ್ಯ? ಮತ್ತೆ ಅವತ್ತು ಅತ್ತೆ ಹೆಸರಿದ್ದಿದ್ದು FD-ನ ನೀವು ಇವ್ರನ್ನ ಮನೆ ಕರ್ಸಿ ಕೊಡಿಸ್ಲಿಲ್ವಾ? ಓಹೋ, ಸೇರಿಗೆ ಸವಾ ಸೇರು. FD ದುಡ್ಡು ತೆಗಿಸ್ದೆ ಅಂತ PF ದುಡ್ಡು ತೆಗಿಸ್ತಾ ಇದ್ಯಾ? ನೋಡು ಮದರ್ ಇಂಡಿಯಾ, ಹೆಂಗಿದ್ದಾಳೆ ನಿನ್ ಸೊಸೆ? ಟಿಟ್ ಫಾರ್ ಟ್ಯಾಟ್ ಅನ್ನೋ ತರ ನನಗೆ ತಿರುಗಿಸಿ ಹೊಡಿತಾ ಇದ್ದಾಳೆ. ಲಕ್ಷ್ಮಿ, ಏನಮ್ಮ ಇದನ್ನ? ನೀನ್ ಯಾಕೆ ಈ ವಿಷಯದಲ್ಲಿ ತಲೆ ಹಾಕ್ತ್ಯಾ? ಇದ್ರಲ್ಲಿ ತಪ್ಪೇನಿದೆ ಅತ್ತೆ? ಮಾವನ್ ಸಾಲ ಬೇಗ ತೀರ್ಲಿ ಅಂತ ಯೋಚನೆ ಮಾಡಿತ್ತಪ್ಪ. ಅಲ್ಲ ಅತ್ತೆ, ಮಾವನ್ ಸಾಲ ಬೇಗ ತೀರ್ಸಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಲ್ವಾ? ಹಾಗಂತ ನಮ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿಬೇಕು ಅಂತ ಮಾಡಿದ್ಯಾ? ಮನೆಗ್ ಮಾರಿ ಪರರಿಗೆ ಉಪಕಾರಿ ಅನ್ನೋಂಗಾಯ್ತು ನಿನ್ ಕತೆ. ಏಯ್, ಈ ದುಡ್ಡು ಬಂದಿದೆ ಅಂತ ಇವ್ರಿಗೆ ಯಾಕೆ ಹೇಳ್ದೆ? ರೀ, ಅದು ನಿಮ್ಮ ಅಪ್ಪನ ದುಡ್ಡೆ, ಇದು ನಿಮ್ಮ ಅಪ್ಪನ ದುಡ್ಡೆ. ಯಾವ್ದಾದ್ರೇನೋ ಸಾಲ ತೀರ್ಸೋದು ಮುಖ್ಯ. ಮನೆ ಯಜಮಾನ ಅಂತ ದಿನಕ್ಕೆ 100 ಸಲ ಡಿಕ್ಲೇರ್ ಮಾಡ್ಕೋತಿರ್ತೀರಾ. ಸಾಲ ತೀರ್ಸೋ ಜವಾಬ್ದಾರಿ ನಂದು ಅಂತ ಕೊಚ್ಕೋತಿರ್ತೀರಾ. ಆ PF ಗ್ರಾಜ್ಯುಟಿ ದುಡ್ಡೆಲ್ಲ ತಂದು ಇವ್ರಿಗೆ ಕೊಡಿ. ಅರೆ ಗೋವಿಂದ್ಜಿ, ಎಂಥ ಜಗಳ ಮಾಡ್ತಾ ಇದ್ದಾರೆ. ನಿಮ್ದಕ್ಕೆ PF ದುಡ್ಡು ಬಂದಿದೆಯಲ್ಲ, ಕೊಟ್ಬಿಟ್ಟು ಆಮೇಲೆ ಜಗಳ ಶುರು ಮಾಡಿ. ರೀ ಸ್ವಾಮಿ, ಎಲ್ಲಿದೆ ರೀ PF ದುಡ್ಡು ನಿಮಗೆ ಕೊಡಕ್ಕೆ? ಗೋವಿಂದ, ನಿಮ್ದು ಹೆಂಡ್ತಿ ಹೇಳ್ತಾ ಇದ್ದಾರೆ ಪೈಸಾ ಬಂದಿದೆ ಅಂತ. ಸುಮ್ಕೆ ನಮ್ದು ದುಡ್ಡು ಕೊಟ್ಬಿಡಿಪ್ಪ. ರೀ ಸ್ವಾಮಿ, ದುಡ್ಡು ಬಂದಿದ್ ನಿಜ, ಆದ್ರೆ ನಮ್ಮಪ್ಪ PF ಗ್ರಾಚ್ಯುಟಿ ಮೇಲೆಲ್ಲ ಸಾಲ ಮಾಡಿದ್ರು. ಬಂದ್ ದುಡ್ಡನ್ನೆಲ್ಲ ಸಾಲ ಬಡ್ಡಿ ಅಂತ ಅವರೇ ಮುರ್ಕೊಂಡ್ರು. ಸೈನ್ ಹಾಕಿ ಬಂದಾರಿಗೆ ಸುಂಕ ಇಲ್ಲ ಅಂತ ಖಾಲಿ ಕೈ ಆಡಿಸ್ಕೊಂಡು ಬಂದ್ವಿ. ಅರೆ ಮತ್ತೆ ನಮ್ದಕ್ಕೆ ಪೈಸಾ? ನಮ್ದಕ್ಕೆ ಮೋಸ ಮಾಡ್ತಾ ಇದ್ದಾರೆ ನೀವು. ಮೋಸ ಮಾಡ್ತಾ ಇದ್ದೀವಿ ಅಂತ ಯಾರು ಹೇಳಿದ್ದು? ಅದ್ಯಾರೋ ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅವ್ರನ್ನೇ ಕೇಳಿ ಇಸ್ಕೊಂಡೋಗಿ. ರೀ, ಕನಕನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರಬೇಕು? ಮನೆ ಜವಾಬ್ದಾರಿ ಹೊತ್ಕೊಂಡಿದ್ ನೀವು ತಾನೆ. ನೀವೇ ಅವ್ರಿಗೆ ಏನಾದ್ರೂ ಹೇಳಿ ಕಳಿಸಿ. ದುಡ್ಡು ಎಲ್ಲಿಂದ ಬರುತ್ತೆ ಅಂತ ನನ್ನನ್ನು ಕೇಳಿದ್ರೆ ಎಣಿಸ್ಕೊಳಲ್ವಾ ಪ್ರತಿ ತಿಂಗಳು ಸಂಬಳನ? ರೀ ಸೇಠ್ಜಿ, ಪ್ರತಿ ತಿಂಗಳು ಸಂಬಳ ಬರೋ ಡೇಟ್ಗೆ ಫೋನ್ ಮಾಡ್ತೀನಿ. ಹೋಗಿ ಪ್ರತಿ ತಿಂಗಳು 5,000 ಸಾವಿರ ಇಸ್ಕೊಂಡು ನಮ್ಮ ಅಪ್ಪನ ಸಾಲ ವಜಾ ಮಾಡ್ಕೊಳ್ಳಿ. ಏನು ನಮ್ಗೆ ಭಿಕ್ಷುಕರು ಅನ್ಕೊಂಡಿದ್ದಾವ್? 5-5 ಹಜಾರ್ ಲೇ ಜಾನೆ ಕೋ. ಸುತಾರಾಮ್ ನಮ್ಗೆ ಒಪ್ಪಿಗೆ ಇಲ್ಲ. ಫಟಾಫಟ್ ಅಂತ ನಮ್ದು 4 ಲಕ್ಷಗೆ ಎಣಿಸ್ಬಿಡಿ, ಇಲ್ಲಾಂದ್ರೆ ಈ ಮನೆಗೆ ಹರಾಜ್ಗೆ ಹಾಕ್ತಾವ್. ಲೇ ಕೊಬ್ಬೆರ, ಏನ್ಲ ಇದು? ಮನೆ ಹರಾಜಾಗ್ತೀನಿ ಅಂತವ್ರಲ್ಲೋ. ಅಜಯ್, ನೀನ್ ಸುಮ್ಮನೆ ರಾಜೆ. ರೇ, ಏನ್ ನಮ್ಮನ್ನೇ ಎದುರಿಸ್ತಾ ಇದ್ದೀರಾ? ಅವತ್ ನನ್ಗೇನು ಗೊತ್ತಿರ್ಲಿಲ್ಲ. ಇವತ್ತು ನಿಮ್ ಜುಟ್ಟು ಜಾನುವಾರ ಎಲ್ಲ ನನ್ನ ಕೈಲೇ ಇದೆ. ಅರೆ ನಮ್ದಕ್ಕೆ ಧಮಕಿ ಹಾಕ್ತಾ ಇದ್ದಾರೆ. ನಿಮ್ದಕ್ಕೆ ಏನ್ ಮಾಡ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ರೇ, ಏನ್ರಿ ಮಾಡ್ತೀರಾ? ನೀವು ಮಾಡ್ತಾ ಇರೋ ಬಿಸ್ನೆಸ್ ರಾಜಸ್ಥಾನದಿಂದ ತಂದಿರೋ ಕಳ್ಳ ಹಣದಿಂದ.
ನಮ್ಮ ಅಪ್ಪಂಗೆ ಕೊಟ್ಟಿರೋದು ಬ್ಲ್ಯಾಕ್ ಮನಿನೇ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಗೋಲ್ಮಾಲ್ ಮಾಡಿ ಆದಾಯಕ್ಕೆ ಮೀರಿರೋ ಆಸ್ತಿ ಮಾಡಿರೋದು. ಲೇ ಸೇಟು, ನಾಗರಬಾವಿ ಮನೆ, ಹೊಸಕೆರಳ್ಳಿ ಅಪಾರ್ಟ್ಮೆಂಟು, ಹೆಸರುಘಟ್ಟ ಸೈಟು, ಇವೆಲ್ಲ ಎಲ್ಲಿಂದ ಬಂದಿದ್ದು? ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀನಿ. ರಾಮ್ ರಾಮ್, ಹೊಸ ಕುಚ್ಚುವಿನಕ್ಕೋ ನಿಮ್ದು ಹೇಳ್ದಂಗೆ ಆಗ್ಲಿ. ತಿಂಗಳಿಗೆ ಬಂದು ನಮ್ದು ಪೈಸಾ ಜಮಾ ಮಾಡ್ಕೊಂಡು ಹೋಗ್ತಾವ್. ಹಾಗೆ ಬನ್ನಿ ದಾರಿಗೆ. ಇನ್ನೂ ಏನು ಇಲ್ಲೇ ನಿಂತಿದ್ದೀರಾ? ಜಾಗ ಖಾಲಿ ಮಾಡಿ. ಛೇ, ಈ ರಾಜಣ್ಣಂದು ನಂಬಿ ನಮ್ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತು. ಇವಂದು ನೋಡಿದ್ರೆ ನಮ್ ಬುಡಾಗೆ ಕೈ ಹಾಕ್ತಾನೆ. ಸಂತೋಷಿ ಮಾತಾ ಹಮಾರಕ್ಕೂ ಬಚಾವ್. ನಮ್ಗೆ ಮೋಸ ಮಾಡಿದೀರಾ, ನಿಮ್ದಕ್ಕೆ ಒಳ್ಳೇದಾಗೋದಿಲ್ಲ. ಅಯ್ಯೋ ಹೋಗಯ್ಯ, ಇಷ್ಟ ದಿನ ಒಳ್ಳೇದಾಗಿರೋದು ಅಷ್ಟರಲ್ಲೇ ಇದೆ. ನೀವ್ ಮಾತ್ರ ದುಡ್ಡು ತಗೊಂಡು ನಮ್ಮ ಅಪ್ಪನೇ ನೆಗದ್ ಬಿದ್ದೋದ. ಅಯ್ಯ, ಇನ್ನು ಏನ್ ನೋಡ್ತಾ ನಿಂತಿದ್ದೀರಾ? ಹೋಗ್ರಯ್ಯ. ಥೂಕ, ಅಚ್ಚ ಥೂಕ, ಬಹುತ್ ಅಚ್ಚ ಥೂಕ, ಥೂಕ ಥೂಕ. ಲೇ ಲಕ್ಷ್ಮಿ, ಇನ್ನು ಯಾರು ಸಾಲ್ಗಾರ ಇದ್ರೆ ಪುಳ್ಳೆ ಇಟ್ಟು ಕರ್ಸೋ. ನಾನೇನು ಮಾಡ್ಕೊಳಕ್ಕಾಗಲ್ಲ ಅವರು. ನನ್ನ ಹತ್ರ ಒಂದ್ಸರಿ ದುಡ್ಡು ಬಂದ್ರೆ ಸ್ವಿಸ್ ಬ್ಯಾಂಕಲ್ಲಿ ಇದ್ದಂಗೆ ನಿಮ್ ತರ ಹೆದರ್ಕೊಂಡು ವಾಪಸ್ ಕೊಟ್ಬಿಡಲ್ಲ. ಈಗಾದ್ರೂ ನನ್ನ ಕೆಪಾಸಿಟಿ ಏನು ಅಂತ ಗೊತ್ತಾಯ್ತಲ್ಲ. ಪ್ರಿಯಾ, 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 ಪ್ರಿಯಾ. ಪ್ರಿಯಾ, ಚೆನ್ನಾಗಿದೆಯೇನಮ್ಮ? ಸಾರಿ ಕಣೆ, ಜೈಲಿಂದ ಹೊರಗೆ ಬರ್ತಿದ್ಯಾ. ನಾನು ಆ ಪ್ರಶ್ನೆ ಕೇಳಬಾರ್ದು. 15 ದಿನ ಆಗೋಯ್ತು ನಿನ್ನ ನೋಡಿ. ನಿನ್ನನ್ನು ಯಾವಾಗ ನೋಡ್ತೀನೋ ಅಂತ ಕಾಯ್ತಿದ್ದೆ ಕಣೆ. ಹೌದು ಪ್ರಿಯಾ, ಇನ್ ಮುಂದೆ ನಿನ್ನ ಕಷ್ಟದ ದಿನಗಳು ಮುಗಿದೋಯ್ತು. ನೋ ಮೋರ್ ಹಾರ್ಡ್ಶಿಪ್. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡಮ್ಮ. ಯಾವ ಕಹಿ ನೆನಪನ್ನು ಮನಸ್ಸಿನಲ್ಲಿ ಇಟ್ಕೊಳಕ್ ಹೋಗ್ಬೇಡ. ಪ್ರಿಯಾ, ನಿಜ ಹೇಳ್ಬೇಕು ಅಂತಂದ್ರೆ ನೀನು ಜೈಲಲ್ಲಿದ್ದಷ್ಟು ದಿವಸನೂ ನಾವು ಜೈಲಲ್ಲಿರೋರ್ ತರಾನೇ ಇದ್ವಮ್ಮ. ಒಂದೇ ಒಂದು ವ್ಯತ್ಯಾಸ ಏನು ಅಂತಂದ್ರೆ ನೀನು ಒಳಗಿದ್ದೆ, ನಾವೆಲ್ಲ ಹೊರಗಿದ್ವಿ. ಆದ್ರೆ ಮನಸ್ಸು ಮಾತ್ರ ನೀನ್ ಯಾವಾಗ ಬಿಡುಗಡೆ ಆಗ್ತೀವೋ ಅನ್ನೋ ಚಿಂತೆಯಲ್ಲೇ ಇತ್ತಮ್ಮ. ಆಕಾಶಲ್ಲಿ ಯಾಕ ಅಂಕಲ್? ಆಕಾಶ್ ಬರ್ಲಿಲ್ವಾ? ಅಂಕಲ್, ನಾನ್ ನಿಮ್ಮನ್ನೇ ಕೇಳ್ತಿರೋದು. ಆಕಾಶಿಗೆ ನನ್ನ ನೋಡಕ್ ಇಷ್ಟ ಅಲ್ವಾ? ಚಚೆ, ಹಾಗೇನಿಲ್ಲಮ್ಮ. ಮತ್ ಯಾಕೆ ಆಕಾಶ್ ಬಂದಿಲ್ಲ? ಹಾ, ಅದು ಅವನ್ ಬರ್ಬೇಕು ಅಂತಿದ್ದ. ಆದ್ರೆ ಆಫೀಸಲ್ಲಿ ತುಂಬಾ ಕೆಲಸ ಇತ್ತಮ್ಮ, ಅದಕ್ಕೆ ಬರಕ್ ಆಗ್ಲಿಲ್ಲ. ಅಂದ್ರೆ ಆಕಾಶ್ಗೆ ನನ್ಗಿಂತ ಆಫೀಸ್ ಕೆಲಸನೇ ಮುಖ್ಯ ಆಗೋಯ್ತಾ? ಅದು ಹಾಗಲ್ಲ ಪ್ರಿಯಾ. ಆಫೀಸ್ನಲ್ಲಿ ಯಾರಾದರೂ ಒಬ್ರು ಇರಲೇಬೇಕಲ್ವಾ?
ಈಗ ನೋಡು, ನೀನು ಇಲ್ಲ, ನಾನು ಇಲ್ಲ, ಆಕಾಶು ಇಲ್ಲೇ ಬಂದ್ಬಿಟ್ರೆ ಅಲ್ಲಿ ಮ್ಯಾನೇಜ್ ಮಾಡೋರು ಯಾರು? ಅದು ಅಲ್ಲದೆ ಇವತ್ತು ಫಾರಿನ್ ಡೆಲಿಗೇಟ್ಸ್ ಬರ್ತಿದ್ದಾರಂತೆ ಇನ್ವೆಸ್ಟ್ಮೆಂಟ್ ಪಾಲಿಸಿ ಡಿಸ್ಕಸ್ ಮಾಡೋಕೆ. ಅದಕ್ಕೆ ಅವನಲ್ಲಿದ್ದಾನೆ. ನೀನು ತಪ್ಪು ತಿಳ್ಕೊಬೇಡಮ್ಮ. ಪ್ರಿಯಾ, ಪ್ರಿಯಾ, ನಾವು ಬರ್ತೀವಿ ಶಿವಾನಂದ್. ಸರಿ ಸರ್, ನೀವಿನ್ನು ಹೊರಡಿ. ಈ ಹುಡುಗಿ ಏನು ಜೈಲಿಂದ ಬಂದ ತಕ್ಷಣ ಕನಕನ ಮೇಲೆ ಹಾರಾಡ್ತಾಳೆ ಅಂದ್ಕೊಂಡಿದ್ರೆ ಆಕಾಶ ಎಲ್ಲಿ ಅಂತ ಕೇಳ್ತಾ ಇದ್ದಾಳಲ್ಲ. ಈ ಆಕಾಶ ಸರಿಯಾದ ಟೈಮ್ಗೆ ಕತ್ತು ಕುಯ್ದುಬಿಟ್ಟ. ಪ್ರೇಮರೇ, ಜ್ಯೂಸ್ ತಗೊಳ್ಳಿ. ಏಯ್, ಯಾರಿಗೋಗ್ಬೇಕು ನಿಂಗೆ ಜ್ಯೂಸು? ನಾನು ಕೇಳದ್ನ? ಹೊರಟೋಗಿಲ್ಲಿಂದ. ಜಸ್ಟ್ ಗೆಟ್ ಔಟ್ ಆಫ್ ಮೈ ಸೈಟ್. ಪ್ರಿಯಮ್ಮ, ಯಾಕೆ ಅಷ್ಟೊಂದು ಸಿಟ್ಟು? ನಿಮ್ಗೋಸ್ಕರ ತಮ್ಮ ಬದುಕನೆ ದಾರಿ ಎರೆಯೋಕ್ ಸಿದ್ಧ ಆಗಿದ್ರಿ ಇವರು. ನಾಟಕ, ಎಲ್ಲ ಬರೀ ನಾಟಕ. ನಿಮ್ ಮನೆ ತುಂಬಾ ಬರೀ ನಾಟಕ ಜೊತೆ ಸೇರ್ಕೊಂಡಿದ್ದೀರಾ. ನನ್ನನ್ನು ಸಿಕ್ಸಿ ಎಲ್ರು ತಮಾಷೆ ನೋಡ್ತಿದ್ರಿ. ಛೇ, ಹಂಗಲ್ಲ ಕಣ್ರವ, ಏನೋ ಒಂದ್ ಸಣ್ಣ ತಪ್ಪಾಗೋಯ್ತು. ಏನೋ ಸಣ್ಣ ತಪ್ಪ? ಇದು ಸಣ್ಣ ತಪ್ಪ ನಿಂಗೆ? ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ? ಆಕ್ಸಿಡೆಂಟ್ ಎಷ್ಟು ಗಂಟೆಗಾಯ್ತು, ಗಾಡಿ ಯಾವ ಕಡೆಗೆ ಬರ್ತಿತ್ತು ಅಂತ ಗೊತ್ತಿಲ್ಲದೆ ಸರೆಂಡರ್ ಆಗ್ಬೇಕಿತ್ತ ನೀನು? ಛೇ, ಆ ದೇವರಾಜ್ಗಾದ್ರೂ ಇದನ್ನೆಲ್ಲ ಹೇಳ್ಕೊಡ್ಬೇಕನ್ನೋ ಜ್ಞಾನ ಇರ್ಲಿಲ್ವಾ? ಇಲ್ಲ ಇಲ್ಲ ಇಲ್ಲ, ತಪ್ಪು ನಿಮ್ದಲ್ಲ, ನಂದು ತಪ್ಪು. ನಿಮ್ಮನ್ನೆಲ್ಲ ನಂಬಿದ್ನಲ್ಲ, ಅದೇ ನಾನು ಮಾಡಿ ದೊಡ್ಡ ತಪ್ಪು. ಪ್ರಿಯಾ, ಆಗಿದ್ದಾಗೋಯ್ತು. ಮತ್ತೆ ಹಳೆದನೆ ಜ್ಞಾಪಿಸ್ಕೊಂಡು ಯಾಕೆ ಕೊರಗ್ತೀಯಾ? ರತ್ನ, ಚಿನ್ಸ್ವಾಮಿ, ಸರಿಯಾಗಿ ಕೇಳ್ಕೊಳ್ಳಿ. ಮತ್ತೆ ಆ ವಿಷಯನ ಈ ಮನೇಲಿ ಯಾರು ಮಾತಾಡಬಾರ್ದು, ಗೊತ್ತಾಯ್ತಲ್ಲ? ಆಯ್ತು ಅಮ್ಮ ಅವರೇ, ಹೊರಡಿ. ಪ್ರಿಯಾ, ನೀನು ತುಂಬ ಡಿಸ್ಟರ್ಬ್ ಆಗಿದೆಯಮ್ಮ. ಆಗಿದ್ದನ್ನೇ ನೆನೆಸ್ಕೋತಾ ಇದ್ರೆ ನಿನ್ನ ಮನಸ್ಸು ಹಾಳಾಗತ್ತೆ. ನಿನ್ನ ಬಾಳು ಇಲ್ಲಿಗೆ ಮುಗ್ದೋಗಿಲ್ಲ, ನೀನಿನ್ನೂ ಬಾಳಿ ಬದುಕಬೇಕಾದವಳು. ನೋಡು, ಆಗಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡು. ಹೊಸ ಬಾಳನ್ನು ಶುರು ಮಾಡು. ಹೇಗೆ ಮರೀಲಿ ಮಾಮ್? ಮರೆಯುವಂಥ ವಿಷಯನ ಅದು? ಆ ಕನಕದಿಂದ ನನ್ನ ಕರಿಯರ್ ಸ್ಪಾಯ್ಲ್ ಆಯಿತು. ನನ್ನ ಪರ್ಸ್ನಾಲಿಟಿಗೆ ಬ್ಲ್ಯಾಕ್ ಸ್ಪಾಟ್ ಬಿತ್ತು. ಜೈಲ್ಗೆ ಹೋಗಿ ಬಂದವಳು ಅಂತ ಪಟ್ಟ ಸಿಕ್ತು. ಇನ್ಸಲ್ಟ್ ಮೇಲೆ ಇನ್ಸಲ್ಟ್, ಇನ್ಸಲ್ಟ್ ಮೇಲೆ ಇನ್ಸಲ್ಟ್. ಇದು ನಾನು ಮರಿತೀನಿ. ಆದರೆ ಈ ಜನ, ಈ ಪ್ರಪಂಚ ಅಷ್ಟು ಸುಲಭವಾಗಿ ಮರೆಯತ್ತಾ? ಇಲ್ಲ ಮಾಮ್, ಅವರು ನನ್ನನ್ನು ಹಾಂಟ್ ಮಾಡ್ತಾನೆ ಇರ್ತಾರೆ. ಇದನ್ನೆಲ್ಲ ಅಷ್ಟು ಈಸಿಯಾಗಿ ಮರೆಯೋಕ್ಕಾಗತ್ತಾ ಮಾಮ್? ಹೇಳು. ಯು ಆರ್ ರೈಟ್ ಮಗಳೇ. ಅವಮಾನನ ಸಹಿಸಲೂಬಾರ್ದು, ಮರಿಲೂಬಾರ್ದು. ಅದು ಕವರ್ಡ್ನೆಸ್, ಹೇಡಿತನ. ಮೋಹನ್, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಅವಳು ಈಗಷ್ಟೇ ಸೆಟಲ್ ಆಗ್ತಾ ಇದ್ದಾಳೆ, ನೀವು ಅವಳ ಮನಸ್ಸು ಕೆಡಿಸ್ತಾ ಇದ್ದೀರಾ. ಇಲ್ಲ ಮೀನಾಕ್ಷಿ, ಪ್ರಿಯಾಗೆ ಪ್ರವೋಕ್ ಮಾಡಿ ಕತ್ತಿ ಹಿಡಿದು ಹೋರಾಟಕ್ಕೆ ನಿಂತ್ಕೊ ಅಂತ ಹೇಳ್ತಾ ಇಲ್ಲ ನಾನು. ಅವಮಾನನ ಮರಿಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೋಡು ಪ್ರಿಯಾ, ನಾವು ಯಾವ ವಿಷಯಗಳನ್ನು ಮರೆಯೋಕೆ ಹೋಗಬಾರ್ದು. ಆದರೆ ಮರಿಬಾರ್ದು ವಿಷಯಗಳು ನಮಗೆ ವೈರಸ್ ಥರ ಅಟ್ಯಾಕ್ ಮಾಡಿ ಹಿಂಸೆ ಮಾಡಬಾರ್ದು. ಇನ್ಯಾಕ್ಯುಲೇಷನ್ ಥರ ಆ ವೈರಸ್ಗಳನ್ನ ನಮ್ಮ ಬಾಡಿಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಡ್ಯಾಡ್, ನೀವೇನು ಹೇಳ್ತಿದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ ಡ್ಯಾಡ್. ನಿನಗೆ ಅರ್ಥ ಆಗೋವಾಗ ಹೇಳ್ತೀನಿ. ನೋಡು ಪ್ರಿಯಾ, ಯಾವುದೇ ವಿಷಯಗಳು ನಮ್ಮ ಭವಿಷ್ಯನ ಹಾಳು ಮಾಡದಿರೋ ಹಾಗೆ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಅವುಗಳನ್ನ ನಮ್ಮ ನೆನಪಿನಲ್ಲಿ ಇಟ್ಕೋಬೇಕು, ಮೆಮೊರಿಯಲ್ಲಿ. ಸೇಡು, ಅವಮಾನ ಇವನ್ನೆಲ್ಲೂ ನಾವು ತೋರಿಸ್ಕೊಡ್ಬಾರ್ದು. ಅವು ನಮ್ಮ ಕಂಟ್ರೋಲಲ್ಲಿ ಇರಬೇಕೆ ಹೊರತು ಅವುಗಳ ಕಂಟ್ರೋಲಲ್ಲಿ ನಾವಿರಬಾರ್ದು. ಈಗ ಕಂಪ್ಯೂಟರ್ನಲ್ಲಿ ಎಷ್ಟೊಂದು ಸಪ್ರೆಸ್ಡ್ ಫೈಲ್ಗಳಿರ್ತವೆ. ಅದರಲ್ಲಿರೋ ಆಪರೇಷನ್ ಹೇಗೆ ಪ್ಲೇ ಮಾಡ್ತೀವೋ ಹಾಗೆ ನಮ್ಮ ಮನಸ್ಸನ್ನ ಸೆಟ್ ಮಾಡ್ಕೋಬೇಕು. ಅಂದ್ರೆ ಆ ಕನಕ ನನ್ನನ್ನು ಜೈಲಿಗೆ ಕಳಿಸಿ ಅವಳು ಆರಾಮಾಗಿ ಮೆರೀತಿರೋದನ್ನ ನನ್ನ ಮೆಮೊರಿಯಲ್ಲಿ ಹಾಕಿ ಲಾಕ್ ಮಾಡು ಅಂತೀರಾ? ಪ್ರಿಯಾ, ಆ ಕನಕ ಸುಖವಾಗಿದ್ದಾಳೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಅವಳು ಸುಖ, ಸಂತೋಷ, ಕನಸು ಎಲ್ಲ ನುಚ್ಚು ನೂರಾಗಿ ಹೋಗಿದೆ.
ಅವತ್ತೇ ನನ್ನ ಮಾತು ಕೇಳಿದರೆ ಮಹಾರಾಣಿ ಥರ ಇರ್ತಿದ್ಲು. ಈಗ ಕೊಳಕಕ್ಕೆ ಹಾಕಿ ಬಟ್ಟೆ ಹಾಕ್ಕೊಂಡು ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾಳೆ.